ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದರ್ಶನ್ಗೆ ಸಿಗುತ್ತೆ ಬೇಲ್. ಹೌದು ಸ್ನೇಹಿತರೆ, ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಸೊ ಅಷ್ಟಕ್ಕೂ ಹೇಗೆ ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಒಂದು ದರ್ಶನ್ ರವರ ವಕೀಲರು ಒಂದು ಮಾಸ್ಟರ್ ಪ್ಲ್ಯಾನನ್ನು ಇಲ್ಲಿ ಹಾಕಿದ್ದಾರೆ ದರ್ಶನ್ ರವರನ್ನ ಹೊರಗಡೆ ತರಲಿಕ್ಕೆ. ಸೊ ಏನು ಆ ಮಾಸ್ಟರ್ ಪ್ಲ್ಯಾನ್ ವರ್ಕ್ ಆಗುತ್ತಾ ಇದು ದರ್ಶನ್ ಅವರ ವಿಚಾರದಲ್ಲಿ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಒಂದೊಂದೇ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದರ್ಶನ್ ರವರು ಮಾಡಿರೋದು ತಪ್ಪು. ಅವರು ಒಂದು ಹೊರಗಡೆ ಬರಬಾರ್ದು, ಅಲ್ಲೇ ಒಳಗಡೆನೇ ಇರಬೇಕು, ಅವರಿಗೆ ಜೀವಾವಧಿ ಶಿಕ್ಷೆ ಹಾಕಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ಜನರು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಇಲ್ಲ, ದರ್ಶನ್ ರವರು ಆದಷ್ಟು ಬೇಗ ಹೊರಬಂದು ಒಂದು ಮತ್ತೆ ಸಿನಿ ಜೀವನಕ್ಕೆ ಕಾಲಿಡಬೇಕು, ಅವರು ಮಾಡಿರೋದು ತಪ್ಪಲ್ಲ. ಸೊ ತಪ್ಪನ್ನು ಮಾಡಿದ್ದಾರೆ ನಿಜ, ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದೆರಡರಲ್ಲಿ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ? ದರ್ಶನ್ ರವರು ಮಾಡಿದ ತಪ್ಪಿಗೆ ಒಳಗಡೆನೇ ಇರಬೇಕಾ, ಅಥವಾ ಏನೋ ಒಂದು ಬೇಲ್ನ ಮುಖಾಂತರ ಹೊರಗಡೆ ಬಂದು ಬೇಲ್ ಮುಖಾಂತರ ಹೊರಗಡೆ ಬರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ದರ್ಶನ್ ರವರು ಹೊರಗಡೆ ಇದ್ದಾಗ ಹಲವಾರು ಜನರಿಗೆ ಒಂದು ದಾನ ಧರ್ಮಗಳನ್ನು ಮಾಡಿದ್ರು. ಸೊ ಹಲವಾರು ಜನರನ್ನು ಒಂದು ನೋಡಿಕೊಂಡಿದ್ರು. ಸೊ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ದರ್ಶನ್ ರವರು ಹೋಗ್ತಾಯಿದ್ರು. ಸೊ ಯಾಕಪ್ಪ ಅಂತಂದರೆ ಎಷ್ಟೋ ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ರು. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಎಷ್ಟೋ ಅವರ ಮನೆಯವರಿಗೆ ಬಂದಂಥವರಿಗೆ ಸೊ ತಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿ ಒಂದು ದರ್ಶನ್ ರವರು ಕಳಿಸಿದ್ರು. ತುಂಬಾ ಒಂದು ಒಳ್ಳೆಯ ಕೆಲಸವನ್ನು, ಒಂದು ಸಮಾಜಮುಖಿ ಕಾರ್ಯಗಳನ್ನು ದರ್ಶನ್ ರವರು ಮಾಡ್ತಾಯಿದ್ರು. ಆದರೆ ಒಬ್ಬ ಮನುಷ್ಯ ಎಷ್ಟೇ ಒಂದು ಒಳ್ಳೆಯ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿದ್ರು ಕೂಡ ಒಂದು ಅವನ ಒಂದು ಕೆಟ್ಟ ಒಂದು ಸಣ್ಣ ಒಂದು ಮಿಸ್ಟೇಕನ್ನೇ ಒಂದು ಜನ ಎತ್ತಿ ಹಿಡಿಯುತ್ತಾರೆ. ಸಮಾಜ ಒಂದು ಸಣ್ಣ ತಪ್ಪನ್ನು ಮಾತ್ರ ಎತ್ತಿ ಹಿಡಿಯುತ್ತೆ ಅನ್ನೋದು 100% ಸತ್ಯ. ಸೊ ದರ್ಶನ್ ರವರ ವಿಚಾರದಲ್ಲಿ ಅದೇ ಆಗಿರೋದು. ದರ್ಶನ್ ರವರು ತುಂಬ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಆದರೆ ಈ ಒಂದು ಕೆಟ್ಟ ಕೆಲಸವನ್ನು ಮಾಡಿರೋದನ್ನು ಸಮಾಜ ಎತ್ತಿ ಹಿಡಿತಾ ಇದೆ. ಸೊ ದರ್ಶನ್ ರವರ ಬದಲಾಗಿ ಯಾರಾದರೂ ಒಬ್ಬರು ಬೇರೆದವರು ಇದ್ದರೆ ಸೊ ಇಂದಿಗೆ ಇಷ್ಟೊಂದು ಸುದ್ದಿ ಆಗ್ತಾ ಇರಲಿಲ್ಲ, ಸೊ ಇಷ್ಟೊಂದು ಒಂದು ಮಾಹಿತಿ ನ್ಯೂಸ್ ಆಗ್ತಾ ಇರಲಿಲ್ಲ. ಸೊ ಆದರೆ ದರ್ಶನ್ ರವರು ಮಾಡಿರೋದು ತಪ್ಪು, ನಾವೇನು ಸರಿ ಅಂತ ಹೇಳ್ತಿಲ್ಲ, ಆದರೆ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಸೊ ಒಂದು ಯಾವುದೇ ಒಂದು ಕೆಟ್ಟ ಗಳಿಗೆಯಲ್ಲಿ ಈ ಕೆಲಸ ನಡೆದೋಗ್ಬಿಡ್ತು. ಆದರೆ ದರ್ಶನ್ ರವರು ಬೇಕಂತ ಈ ಕೆಲಸವನ್ನು ಮಾಡಿಲ್ಲ. ಹಾಗೆ ಇಂದಿಗೂ ಕೂಡ ಒಂದು ಆ ಕೆಲಸವನ್ನು ಮಾಡಿದ್ದಕ್ಕಾಗಿ ತುಂಬಾ ಒಂದು ನರಳಾಡ್ತಾ ಇದ್ದಾರೆ. ಸೊ ತುಂಬಾ ಒಂದು ಪಶ್ಚಾತ್ತಾಪವನ್ನು ದರ್ಶನ್ ರವರು ಪಡ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ದರ್ಶನ್ ಪರ ವಕೀಲರು ತುಂಬಾ ಒಂದು ಪ್ರಯತ್ನವನ್ನು ಮಾಡಿದ್ರು ದರ್ಶನ್ ರವರನ್ನು ಹೊರಗಡೆ ತರಬೇಕಂತ, ಆದರೆ ಯಾವುದೇ ಕೆಲಸ ಆಗಲಿಲ್ಲ. ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ಸೊ ಯಾವುದೇ ರೀತಿಯ ಬೇಲ್ಗೆ ಅಪ್ಲೈಯನ್ನು ಮಾಡಬೇಡಿ ಅನ್ನೋ ಮಾತನ್ನು ಒಂದು ಕೋರ್ಟ್ ನ್ಯಾಯಾಧೀಶರು ಒಂದು ದರ್ಶನ್ ರವರಿಗೆ ಒಂದು ಮಾಹಿತಿಯನ್ನು ನೀಡಿಬಿಟ್ರು. ಸೊ ಯಾವುದೇ ರೀತಿಯಾಗಿ ಕೋರ್ಟ್ನ ಟೈಮನ್ನು ವೇಸ್ಟ್ ಮಾಡಬೇಡಿ, 1 ವರ್ಷಗಳ ಕಾಲ ಯಾವುದೇ ರೀತಿಯಾದ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನು ಒಂದು ಕೋರ್ಟ್ನ ನ್ಯಾಯಾಧೀಶರು ದರ್ಶನ್ ಪರ ವಕೀಲರಿಗೆ ಹೇಳಿಬಿಟ್ಟಿದ್ದಾರೆ. ಇನ್ನು ದರ್ಶನ್ ರವರನ್ನ ಹೊರಗಡೆ ಮಾಡಿ ಹೇಗಾದರೂ ಒಂದು ಹೊರಗಡೆ ತರಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ಪ್ಲ್ಯಾನನ್ನು ಹಾಕಿದ್ದಾರೆ. ಸೊ ಏನಪ್ಪ ಅಂತಂದರೆ ದರ್ಶನ್ ರವರ ಒಂದು ಉದ್ಯೋಗ ಹಾನಿ ಮತ್ತು ದರ್ಶನ್ ರವರ ತಾಯಿಗೆ ಹುಷಾರಿಲ್ಲ. ಸೊ ಈ ಒಂದು ಕಾರಣವನ್ನು ಇಟ್ಕೊಂಡು ದರ್ಶನ್ ರವರ ಉದ್ಯೋಗ ಹಾನಿ ಮತ್ತು ತಾಯಿಯ ಅನಾರೋಗ್ಯ ಕಾರಣವನ್ನು ಇಟ್ಕೊಂಡು ಬೇಲ್ಸ್ ಒಂದು ಕೇಳುವ ಸಾಧ್ಯತೆ ಮತ್ತೆ ಮೂಡಿ ಬರ್ತಾ ಇದೆ. ಇನ್ನು ದರ್ಶನ್ ಪರ ವಕೀಲರು ಬೇಲ್ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಅವರ ತಾಯಿಗೆ ಅನಾರೋಗ್ಯ ಇದೆ ಅಂತೆ, ಸೊ ಅದಕ್ಕಾಗಿ ಬೇಲನ್ನು ಸಿಗುತ್ತೆ ಅನ್ನೋ ಮಾತನ್ನು ಒಂದು ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಏನು ಕಾದು ನೋಡಬೇಕಾಗಿದೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು. ಸೊ ದರ್ಶನ್ ಅವರು ಹೊರಗಡೆ ಬರಬೇಕಾ ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆ ಇರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ.